ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾಯಿದ್ದೀನಿ ಬ್ರದರ್ ಬಾಲ್ಟೆಕ್ KA430D. ಅದರಲ್ಲಿ 2 ಥರ ಪ್ರೋಗ್ರಾಮ್ ಸೆಟ್ಟಿಂಗ್ ಕೊಡ್ತಾಯಿದ್ದೀನಿ. ಓಕೆ, ಫಸ್ಟ್ನೇ ಪ್ರೋಗ್ರಾಮ್ ಸೆಟ್ಟಿಂಗ್ ಬಂದು ವೈ ಸ್ಕೇಲು ಮತ್ತು ಎಕ್ಸ್ ಸ್ಕೇಲು, ಫ್ರಂಟು ಬ್ಯಾಕಲ್ಲೆಲ್ಲ ನೀಡ್ಲು ಟಚ್ ಆಗ್ತದೆ, ಯಾವ ಥರ ಸೆಂಟ್ರ್ ಮಾಡ್ಕೊಳ್ಳೋದು ಕ್ಲಾಮ್ ಸೆಟ್ಟಿಂಗ್ ಅಂತ. ಓಕೆನಾ, ಅದು ಪ್ರೋಗ್ರಾಮಲ್ಲಿ ಯಾವ ಥರ ಸೆಂಟ್ರ್ ಮಾಡ್ಕೊಳ್ಳೋದು. ಮ್ಯಾನುವಲ್ಲು ಕೂಡ ಇದೆ. ಮ್ಯಾನುವಲಲ್ಲಿ ವೈ ಸ್ಕೇಲ್ ಮೋಟ್ರು ಸೈಡಲ್ಲಿದೆ, ಎಕ್ಸ್ ಸ್ಕೇಲ್ ಮೋಟ್ರು ಬಂದು ಹೆಡ್ ಕೆಳಗಡೆ ಇರುತ್ತೆ. ಓಕೆ, ಪ್ರೋಗ್ರಾಮಲ್ಲಿ ಕೂಡ ಮಾಡ್ಬೋದು. ಈಗ ಪ್ರೋಗ್ರಾಮಲ್ಲೇ ಮಾಡ್ತಾರೋದು ಯಾವ ಥರ ಸೆಂಟ್ರ್ ಮಾಡೋದು, ಕ್ಲಾಮ್ ಸೆಂಟ್ರ್ ಮಾಡೋದು ಯಾವ ಥರ ಅಂತ. ಓಕೆನಾ, ಅದಾದಮೇಲೆ ಇನ್ನೊಂದು 2ನೇ ಪಾಯಿಂಟ್ ಬಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ನಿಮಗೆ ಗೊತ್ತಿರೋಂಗೆ ಫ್ರೆಜರ್ ಸೆಟ್ಟಿಂಗ್ ಕೂಡ ಬಾಲ್ಟೆಕಲ್ಲಿ ಇದೆ. ನಿಮ್ಗೆ ಗೊತ್ತಿರೋಂಗೆ ಸಿಂಗಲ್ ನೀಡ್, ಡಬಲ್ ನೀಡು, ಓವರ್ಲಾಕ್, ಬೇರೆ ಮಿಷಿನ್ಗಳಿದೆ, ಫ್ರಿಂಗ್ ಚೇ ಮಾಡ್ತೀರಾ ಮತ್ತು ರೆಗ್ಯುಲೇಟ್ರು ಅಡ್ಜಸ್ಟ್ ಮಾಡ್ತೀರಾ. ಇದರಲ್ಲಿ ಮ್ಯಾನುವಲ್ ಸೆಟ್ಟಿಂಗ್ ಕೂಡ ಇದೆ. ಇಲ್ಲಿ 4M ಆಲಂಕಿ ಸ್ಕ್ರೂ ಕಾಣ್ತಾ, ಲೆಫ್ಟ್ ರೈಟ್ 2 ಸ್ಕ್ರೂ ಇದೆ. ಓಕೆ, ಮ್ಯಾನುವಲ್ ಸೆಟ್ಟಿಂಗ್ ಕೂಡ ಇದೆ. ಮತ್ತು ಇನ್ನೊಂದು ಪ್ರೋಗ್ರಾಮ್ ಸೆಟ್ಟಿಂಗು ಕೂಡ ಇದೆ, ಫ್ರೆಜರ್ ಸೆಟ್ಟಿಂಗ್. ಓಕೆ, ಇದು ವೆರಿ ಇಂಪಾರ್ಟೆಂಟು ಫ್ರೆಜರ್ ಸೆಟ್ಟಿಂಗು. ನಿಮಗೆ ಗೊತ್ತಿರೋಂಗೆ ಕೆಲವು ಕಂಪ್ನಿ ತುಂಬ ತೆಳು ಫ್ಯಾಬ್ರಿಕ್ ಇತ್ತು, ಅದು 4 ಲೇಯರ್ 5 ಲೇಯರ್ ಬರುತ್ತೆ. ಅದರಲ್ಲಿ ಬಂದಾಗ ಕ್ಲಾಮ್ ಕುಣಿಸಿದ್ರೆ ಫ್ರೆಜರ್ ಮಾರ್ಕ್ ಬರ್ತಾಯಿದೆ ಅಂತ ತುಂಬ ಕ್ವಾಲಿಟಿಯವರು ಹೇಳ್ತಾರೆ. ಅದಕ್ಕೆ ಈ ಸೆಟ್ಟಿಂಗ್. ಓಕೆ, ಅವಾಗ ನಾವು ಮಾಡ್ತೀವಿ, ಗಮ್ ಟೇಪ್ ಹಾಕ್ತೀವಿ, ಫೋಮ್ ಗಮ್ ಟೇಪ್ ಹಾಕ್ತೀವಿ ಮಾರ್ಕ್ ಬರ್ದಂಗೆ. ಆದರೆ ಇದು ಒಂದ್ಸಲ ಟ್ರಯಲ್ ಮಾಡಿ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಜರ್ ಸೆಟ್ಟಿಂಗು. ಓಕೆ, ಇವಾಗ ಫಸ್ಟ್ ಮಾಡೋದು ನಾನು ಸೆಟ್ಟಿಂಗು ಕ್ಲಾಂಪು ಯಾವ ಥರ ಸೆಂಟ್ರ್ ಮಾಡೋದು ಅಂತ. ಓಕೆ, ಮಿಷಿನ್ ಆಫ್ ಮಾಡಿ, ಫ್ರಂಟು ಬ್ಯಾಕು 2 ಬಟನ್ ಹಿಡ್ಕೊಂಡು ಆನ್ ಮಾಡಿ. ಆನ್ ಮಾಡಿದಾಗ ಈ ಥರ ನಿಮಗೆ ಇಂಟರ್ಫೇಸ್ ಆಗುತ್ತೆ. ಇದು ಬಂದಮೇಲೆ ಎಕ್ಸ್ಕೇಲ್ ಇದೆ, ಲೈಟು ಬಂದಾಗ ಬಿಂಕ್ ಆಗ್ತಾಯಿದೆ. ರೀಸೆಟ್ ಕೀ 1 ಟೈಮ್ ಪ್ರೆಸ್ ಮಾಡಿ, ಮಿಷಿನು ರೆಡಿ ಕಂಡೀಷನ್ ತೊಗೊಳುತ್ತೆ. ನಿಮಗೆ ಯಾವ ಕಡೆ ಕ್ಲಾಂಪು ಸೆಂಟ್ರು, ಲೆಫ್ಟ್ ರೈಟ್ ಜಾಸ್ತಿ ಆಯ್ತಾ ರೈಟ್ ಜಾಸ್ತಿ ಆಯ್ತಾ ಅಂತ ಮೈನಸ್ ಮಾಡ್ಕೊಂಡೋದ್ರೆ ಈ ಕಡೆ ಬರುತ್ತೆ ನೋಡಿ. ಪ್ಲಸ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಪ್ಲಸ್ ಮಾಡಿದೆ ನಿಮಗೆ ಲೆಫ್ಟ್ ಸೈಡ್ ಹೋಗ್ತಾ ಇರುತ್ತೆ ನೋಡ್ಬೋದು. ನಾನು ಕ್ಲಾಂಪ್ ಇವಾಗ ಮೈನಸ್ ಮಾಡ್ತಾ ಹೋಗ್ತಾಯಿದ್ದೀನಿ, ಕ್ಲಾಂಪು ರೈಟ್ ಸೈಡ್ ಬರ್ತಾಯಿದೆ. ಓಕೆ, ಇವಾಗ ನನಗೆ ಯಾವ ಕಡೆ ಬೇಕು ಆ ಥರ, ನಿಮ್ಮ ಮಿಷಿನಲ್ಲಿ ಯಾವ ಥರ ಸೆಟ್ಟಿಂಗ್ ಇದೆ ಆ ಥರ ನೀವು ಯಾವ ಥರ ಸೆಂಟ್ರ್ ಮಾಡ್ಕೊಳ್ಳಿ. ಅದಾದಮೇಲೆ ಬಿಂಕ್ ಆಗ್ತಾ ಇರುತ್ತೆ, ಅದು ರೀಸೆಟ್ ಕೀ ಪ್ರೆಸ್ ಮಾಡಿದ್ರೆ ನೀವು ಏನು ಸೆಟ್ಟಿಂಗ್ ಇರುತ್ತೆ ಅದಕ್ಕೆ ಸೇವ್ ಆಗುತ್ತೆ. ಅದಾದಮೇಲೆ ವಾಯ್ಸ್ ಸ್ಕೇಲ್, ಅದಕ್ಕೂ ಅಷ್ಟೇ ರೀಸೆಟ್ ಕೀ ಪ್ರೆಸ್ ಮಾಡಿ ಹೋಮ್ ಪೊಸಿಷನ್ ತೊಗೊಳುತ್ತೆ. ಅದಾದಮೇಲೆ ಸೆಂಟ್ರ್ ಡಿವೈಡ್, ಫ್ರಂಟ್ ಬೇಕಾ ಬ್ಯಾಕ್ ಬೇಕಾ ಅಂತ. ನನಗೆ ಫ್ರಂಟ್ ಬರಬೇಕು ಒಂದು ಸ್ವಲ್ಪ. ಓಕೆ, ಪ್ಲಸ್ ಮೈನಸ್ ಇಟ್ಕೊಂಡಿದ್ದೀನಿ, +7 ಇಟ್ಕೊಂಡಿದ್ದೀನಿ. ಅದನ್ನು ಬಿಂಕ್ ಆಗ್ತಾಯಿದೆ. ತಿರ್ಗಾ ರೀಸೆಟ್ ಕೀ ಪ್ರೆಸ್ ಮಾಡ್ತೀನಿ, ಸೇವ್ ಆಗುತ್ತೆ. ಇವಾಗ ಟೆಸ್ಟ್ ಹೊಡೆದು ರಿಮೂವ್ ಮಾಡ್ತೀನಿ. ಇವಾಗ ಸೇವ್ ಆಗಿದೆ. ನಾವೇನು ಸೆಟ್ಟಿಂಗ್ ಇರ್ತೀವಿ ಆ ಸೆಟ್ಟಿಂಗ್ ಬಂದಿದೆ. ಓಕೆನಾ, ಅದಾದಮೇಲೆ ನಾನು ಹೇಳ್ದಂಗೆ ಆವಾಗಲೇ ನಿಮಗೆ ಫ್ರೆಜರ್ ಸೆಟ್ಟಿಂಗ್ ಇವಾಗ ಮಾಡೋಣ. ನಾನು ಅವಾಗ ಹೇಳ್ದಂಗೆ 2 ಫ್ರಂಟ್ ಬ್ಯಾಕ್ ಬಟನ್ 2 ಕೂಡ ಪ್ರೆಸ್ ಮಾಡ್ಕೊಂಡು ಮಿಷಿನ್ ಆನ್ ಮಾಡಿ. ಆನ್ ಮಾಡಿದ್ಮೇಲೆ ಇದು ಕಲರ್ ಮತ್ತು ಸ್ಕಿಪ್ ಮಾಡಿದಾಗ ಕೊನೆಯ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಫ್ರಂಟ್ ಬ್ಯಾಕ್ ಬಟನ್ ಪ್ರೆಸ್ ಮಾಡ್ಕೊಂಡು ಆನ್ ಮಾಡಿದ್ಮೇಲೆ ಎಕ್ಸ್ ಸ್ಕೇಲ್ ಬರುತ್ತೆ ಲೈಟು, ಆಮೇಲೆ ವೈ ಸ್ಕೇಲ್ ಮತ್ತು ಈ ಥರ ಫಂಕ್ಷನ್ ಬರುತ್ತೆ. ವೈ ಸ್ಕೇಲ್ ಮತ್ತು ತಿರ್ಗಾ ಸೆಲೆಕ್ಟ್ ಪ್ರೆಸ್ ಮಾಡಿದ್ರೆ 2 ಬಿ ಲೈಟ್ ಆನ್ ಆಗುತ್ತೆ. ಇದು ಬಂದಾಗ ಒಂದು ಟೈಮ್ ರೀಸೆಟ್ ಕೀ ಪ್ರೆಸ್ ಮಾಡಿ, ಮಿಷಿನ್ ರೆಡಿ ತೊಗೊಳ್ತು ನೋಡ್ಬೋದು. ವೈಪರ್ ಮಾತ್ರ ವರ್ಕ್ ಆಗ್ತದೆ, ಕಾಣ್ತಾರೆ ಜರ್ ಪಡಿತಾ ಇರೋದು. ಈ ಥರ ಬಂದಾಗ ಇದರಲ್ಲಿ ಫ್ರೆಜರ್ ಸೆಟ್ಟಿಂಗು. ಮೈನಸ್ ಬೇಕು ಅಂದರೆ ಬ್ಯಾಕ್ ಒತ್ತಿ, ಪ್ಲಸ್ ಬೇಕು ಅಂದರೆ ಫ್ರಂಟ್ ಒತ್ತಿ. ಹಿಂಗೆ ರೀ ಫೀಡ್ ಪ್ಲೇಟ್ ಬಿಚ್ಚಿಬಿಡ್ತೀವಿ, ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ನೋಡಿ, ಫುಲ್ಲು ಮೀಡಿಯಮ್ ಅದಾದ 0ದಲ್ಲಿ ಐತೆ, ಸ್ಟ್ಯಾಂಡರ್ಡ್ ಪ್ರೆಸರ್ಲಿದೆ. ಓಕೆ, ಇವಾಗ ನಾನು ಮೈನಸ್ ಪ್ರೆಸರ್ ಸೆಟ್ ಮಾಡ್ತೀನಿ. ಓಕೆ, ಬ್ಯಾಕ್ ಬಟನ್ ಪ್ರೆಸ್ ಮಾಡ್ತಾ ಹೋಗ್ತೀನಿ. ನೋಡಿ, ಕ್ಲಾಂಪು ಪಾಯಿಂಟ್ ಲೆಕ್ಕ ಲೈಟ್ ಹೋಗ್ತಾಯಿದೆ, ಕಾಣ್ತಾಯಿದೆ ನಿಮಗೆ. ಪಾಯಿಂಟ್ ಲೆಕ್ಕ ಲೈಟ್ ಹೋಗ್ತಾಯಿದೆ. ಮ್ಯಾಕ್ಸಿಮಮ್ 20 ಆ ಥರ ನಿಮ್ಗೆ ಯಾವ ಥರ ನಿಮ್ದು ಎಷ್ಟು ಲೇಯರ್ ಬರುತ್ತೆ, ಪೀಸ್ ಲೇಯರ್ ಅಷ್ಟು ತಕ್ಕಾಗಿ ನೋಡಿ ಎಷ್ಟು ಕ್ಲಾಂಪ್ ಗ್ಯಾಪ್ ಅಂತ. ಓಕೆ, ನನಗೀಗ ಪ್ರೆಸರ್ ಹೆವಿ ಬೇಕು ಅಂದರೆ ಫೀಡ್ ಪ್ಲೇಟ್ ಬಿಟ್ಬಿಟ್ಟು ಫುಲ್ ಮೈನಸ್ ಸೆಟ್ ಮಾಡ್ಕೊಳ್ಳಿ. ಓಕೆ, ಈ ಥರ ಮೈನಸ್ ಫುಲ್ +2 +16 ಇದ್ದರೆ ಫುಲ್ಲು ಪ್ರೆಸರ್ ಬರುತ್ತೆ, ಮೈನಸ್ ಹೋದರೆ ಪ್ರೆಸರ್ ಫುಲ್ ಲೋ ಆಗುತ್ತೆ. ಓಕೆ, ಅದಾದಮೇಲೆ ಸೇವ್ ಆಗಬೇಕು ಅಂದರೆ ಕಂಪಲ್ಸರಿ ನೀವು ರೀಸೆಟ್ ಕೀ ಪ್ರೆಸ್ ಮಾಡಲೇಬೇಕು. ರೀಸೆಟ್ ಕೀ ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸೇವ್ ಆಗೋಲ್ಲ. ಇದು ಮಾತ್ರ ಕ್ಲಿಯರಿಟಿ ತಿಳ್ಕೊಳ್ಳಿ. ಬಿಂಕ್ ಆಗ್ತಾಯಿದೆ ನೋಡಿ, ಬಿಂಕ್ ಆಫ್ ಆಗಬೇಕು, ಸೇವ್ ಆಯಿತು. ಅದಾದಮೇಲೆ ಇನ್ನೊಂದು ಕೆಲಸ ಮಾಡಬೇಕು. ಈಗ ನಾವು ವರ್ಕ್ ಲ್ಯಾಂಪ್ಗೂ ಮತ್ತು ವೈಪರ್ಗೂ ಒಂದೇ ಮೋಟ್ರ್ ಇರೋದ್ರಿಂದ ಈಗ ವೈಪರ್ ಚೇಂಜಸ್ ಆಗಿರುತ್ತೆ ಪೊಸಿಷನು. ವೈಪರ್ ಸೆಟ್ಟಿಂಗ್ ಗೊತ್ತಿರಬೇಕು ಅಂದ್ಕೊಳ್ತೀನಿ, ಗೊತ್ತಿರೋದಾಗ ಕೇಳ್ಕೊಳ್ಳಿ. ಇಲ್ಲಿಂದ ನೀವು ಮೆಜರ್ಮೆಂಟ್ ಮಾಡಿದಾಗ ವೈಪರಿಗೆ ಇಲ್ಲಿಂದ 2 cm ಇರಬೇಕು. ಕ್ಲಾಂಪು ಕುಂತಾಗ 2 cm ಬರುತ್ತೆ. ತಿರ್ಗಾ ಕ್ಲಾಂಪು ಎದ್ದಾಗ ಲೆಫ್ಟ್ ಸೈಡ್ಗೆ 2.5 cm ಹೋಗಬೇಕು. ಸೆಂಟ್ರಿಂದ 2.5 cm, ರೈಟ್ಗೆ 2 cm. ಈ ಥರ ಸೆಟ್ಟಿಂಗ್ ವೈಪರ್
ಇಲ್ಲೇ ಸೈಡಲ್ಲಿ ನೀವು ಕಾಣ್ಬೋದು ವೈಪರ್ ನೀಡ್ಲು ಟಚ್ ಆಗ್ತಂದರೆ ಮೇಲೆ ಕೆಳಗಡೆ ಮಾಡ್ಕೊಳ್ಳೋಕ್ಕೆ. ಲೆಫ್ಟು ರೈಟು ಅಡ್ಜಸ್ಟ್ ಮಾಡೋಕ್ಕೆ ಬ್ಯಾಕ್ ಕವರ್ ಬಿಚ್ಚಿದ್ರೆ ಅಲ್ಲಿ 2.5 ಆಲಂಕಿ ಸ್ಕ್ರೂ ಇರುತ್ತೆ, ಇದೊಂದು ರಾಡ್ ಹೋಗಿರುತ್ತೆ ಮೋಟ್ರ್ ಹತ್ರ. ಅದನ್ನ ಅಡ್ಜಸ್ಟ್ ಮಾಡಿ ನಿಮಗೆ ಆ ಕಡೆ ಜಾಸ್ತಿ ಕಮ್ಮಿ ಬೇಕು ಅಂತ ಸೆಟ್ಟಿಂಗ್ ಮಾಡ್ಕೊಳ್ಳೋದು. ವೈಪರ್ ಸೆಟ್ಟಿಂಗ್ ಈ ಪ್ರೆಸರ್ ಸೆಟ್ಟಿಂಗ್ ಮಾಡಿದ್ರೆ ವೈಪರ್ ಸೆಟ್ಟಿಂಗ್ ಮಾಡಲೇಬೇಕು ಕಂಪಲ್ಸರಿ. ಏನಕ್ಕಂದರೆ ಈ ಕಡೆ ಜಾಸ್ತಿ ಬಂದಿರ್ತಲ್ಲ, ಈ ಕಡೆ ಜಾಸ್ತಿ ಬಂದಿರುತ್ತೆ. ಓಕೆನಾ? ನಿಮ್ಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ರೆಸರ್ ಸೆಟ್ಟಿಂಗು ಬಾಲ್ಟೆಕಲ್ಲೂ ಕೂಡ ಇದೆ. ಸಿಂಗಲ್ ಹೇಳಿ ಯಾವ ಥರ ಸೆಟ್ ಮಾಡ್ತೀರ ಅದೇ ಥರ ಬಾಲ್ಟೆಕಲ್ ಕೂಡ ಇದೆ. ಗೊತ್ತಾಗಿದೆ ಅಂದ್ಕೊಳ್ತೀನಿ. ಇವತ್ತು 2 ಮಾಹಿತಿ ಹೇಳ್ಕೊಟ್ಟಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ.